ಗ್ರಾಚಾರ ಬಿಡಿಸೋದಕ್ಕೂ ಯೋಗ್ಯತೆ ಇರಬೇಕು. ಮುಚ್ಚ ಬಾಯಿ. ಪೂಜ್ಯ ಮಾತೃಶ್ರೀ ಅವರು, ನೀವು ಒಪ್ಪಣೆ ಹೊರಡಿಸಿದ್ಮೇಲೆ ನಾನು ಸುಮ್ಮನಿರ್ಬೇಕು ಅಲ್ವಾ? ಇಲ್ಲ, ನಾನು ಸುಮ್ಮನಿರಲ್ಲ. ಯಾಕೆ ಸುಮ್ಮನಿರ್ಬೇಕು? ನಾನು ಈ ಮನೆ ಮಗ, ಮುಂದೆ ಈ ಮನೆ ಯಜಮಾನ ಆಗವನು. ನಾನು ಯಾಕೆ ಸುಮ್ಮನಿರ್ಲಿ? ಮನೆ ಯಜಮಾನ್ಕೆ ಅಂತೆಲ್ಲ ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯೇನೋ ನೀನು. ಕಣ್ಮುಂದೆ ಅನ್ಯಾಯ ನಡೀತಿದ್ರೆ ಮನೆ ಯಜಮಾನ್ಕೆ ವಹಿಸ್ಕೊಳ್ಳಬೇಕಾಗುತ್ತೆ. ನಿಮ್ಗಳ ಪಿತೂರಿಗೆ ಪಾಪ ಸಚ್ಚಿದಾನಂದ ಬಲಿಯಾದ. ನಿಮ್ಮ ಸ್ವಾರ್ಥಕ್ಕೆ ಜನರನ್ನ ಬಳಸ್ಕೋತೀರಿ, ನಿಮ್ಮ ಮಗಳನ್ನು ಕೂಡ. ವಿದ್ಯಾ, ಸಾಕ್ ನೀನ್ ಮಾತಾಡಿದ್ದು. ನಾನು ಮಾತಾಡ್ತೀನಿ. ಸುಂದ್ರಿನೂ ಬಿಡ್ಲಿಲ್ವಲ್ಲ ನೀವುಗಳು? ಅಸಹ್ಯ ಅನ್ಸುತ್ತೆ. ಸುಂದ್ರಿ, ನಿನ್ ಮದ್ವೆ ವಿಚಾರದಲ್ಲಿ ಇವರೆಲ್ಲ ಆಟ ಆಡ್ತಾ ಇದಾರೆ. ಈ ವಿಚಾರ ನಿನಗೂ ಗೊತ್ತಾದ್ರೆ ನಿನಗೆ ಒಳ್ಳೇದು. ಸುಂದ್ರಿ ಮದ್ವೆ ವಿಷಯದಲ್ಲಿ ನಾವೇನ್ ಆಟ ಆಡ್ತಿದೀವಿ ಅಲ್ವಾ? ಮತ್ತೆ ಆಟ ಆಡ್ತಾ ಇಲ್ವಾ? ಸಚ್ಚಿದಾನಂದ ಅಲ್ಪಾಯುಷ್ಯ ಅಂತ ಸುಳ್ಳು ಹೇಳಿ ಮದ್ವೆನ ಮುರಿದ್ರಿ. ಸಚ್ಚಿದಾನಂದ ಅಲ್ಪಾಯುಷ್ಯ ಅಂತ ಕಟ್ಟಿರೋ ಹಣಪಟ್ಟಿ ಸುಳ್ಳು ಸುಳ್ಳು ಸುಳ್ಳು. ನಾನು ಯಾವತ್ತಿದ್ರು ಅವನ ಕಡೆನೆ, ಅವನ ಪರನೇ ಮಾತಾಡ್ತೀನಿ. ತಲೆ ಮೇಲೆ ತಲೆ ಬೀಳಿ. ನೀವೆಲ್ಲ ಸುಳ್ಳು ಬುರುಕರುಗಳು. ಇಂಥ ಸುಳ್ಳು ಬುರುಕರು ಮನೆ ಹುಟ್ಟಿದ್ನಲ್ಲ ನಾನಿಂತ ಪಾಪಿ. ನಿನ್ನ ಸಾವ? ಸಚ್ಚಿದಾನಂದ, ಏನು ಮಾತಾಡ್ತಾ ಇದೀಯಾ? ನಾನು ಅಲ್ಪಾಯುಷ್ಯ ಅಲ್ವಪ್ಪ? ಅದಕ್ಕೆ ತಾನೆ ಸುಂದ್ರಿ ಬಾಳ್ ಹಾಳಾಗ್ಬಾರ್ದು ಅಂತ ನೀನ್ ಮದ್ವೆ ರದ್ದು ಮಾಡಿರೋದು. ನಿನಗೆ ಸಾವು ಅಂತ ಯಾರು ಹೇಳಿದ್ರು? ನನ್ನ ಹೆಂಡತಿ ಆಗೋಳು ತ್ರಿಪುರ ಸುಂದರಿ. ಅವಳು ಹೇಳಿದ್ಲು, ಇನ್ ಸ್ವಲ್ಪ ದಿನಕ್ಕೆ ನೀನ್ ಸತ್ತೋಗ್ತೀಯ ಅಂತ. ನೀನೇ ಹೇಳ್ಬೋದಿತ್ತಲ್ಲೇನಪ್ಪ, ಯಾಕೆ ಹೀಗೆ ಮಾಡಿದೆ? ಅದು ಅದು ಹೇಳಪ್ಪ, ನಾನು ಅಲ್ಪಾಯುಷಿನ? ಉತ್ಸವ ದಿನ ನಾನು ಸತ್ತೋಗ್ತೀನ? ಶ್ರೀಚಕ್ರ ಉದ್ಭವ ಆಗೋದಕ್ಕಿಂತ ಮುಂಚೆ ನನ್ನ ಸಾವ? ಹೇಳಪ್ಪ. ಹೌದು ಮಗನೇ, ನೀನು ಅಲ್ಪಾಯುಷಿ. ಇದು ದೈವ ನಿರ್ಣಯ ಮಗನೇ. ಇನ್ನು ಕೆಲವೇ ದಿನ ನೀನು ಬದುಕು. ನಿನ್ನ ಸಾವಿನಿಂದ ಮತ್ತೊಬ್ಬರು ಬದುಕು ಹಾಳಾಗಬಾರ್ದಲ್ಲ. ಅದಕ್ಕೆ ಕಟ್ಟು ಸತ್ಯನ ನಿನ್ನ ಹತ್ರ ಹೇಳಲಿಲ್ಲ. ಮದುವೆ ರದ್ದಾಗಿದೆ ಅಂತ ಅಂದರೆ ನಿನಗೆ ಅನುಮಾನ. ಸತ್ಯ ಹೇಳಿದ್ರೆ ಅದನ್ನು ಸಹಿಸ್ಕೊಳ್ತೀಯ ಅನ್ನೋ ನಂಬಿಕೆ ನನಗಿರಲಿಲ್ಲ. ಹೇಗಾದರೂ ಮಾಡಿ ತಪ್ಪಿಸೋಣ ಅಂತ ಎಷ್ಟೆಷ್ಟೋ ಪ್ರಯತ್ನಗಳು ಬರ್ತಾ ಇದ್ದೀನಿ. ಆದರೆ ನನ್ನ ಪ್ರಯತ್ನ ಫಲ ಕೊಡ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗನೇ.